ತಮ್ಗೆಲ್ಲರಿಗೂ ಗೊತ್ತಿರುವಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕರ್ನಾಟಕ ರಾಜ್ಯದಲ್ಲಿ ವಿವಿಧ ವೃತ್ತಿಪರ ಕೋರ್ಸುಗಳಿಗೆ ಸೀಟು ಹಂಚಿಕೆ ಮಾಡುವುದಕ್ಕೋಸ್ಕರ ಕರ್ನಾಟಕ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನ ನಾವು ನಡೆಸ್ತೀವಿ. ಇದರಲ್ಲಿ PCMB 4 ಸಬ್ಜೆಕ್ಟ್ಗಳು ಇರುತ್ತೆ. ಕೆಲವರು 3 ಸಬ್ಜೆಕ್ಟ್ ಅನ್ನ ಮಾತ್ರ ಪರೀಕ್ಷೆಗೆ ಆಯ್ಕೆ ಮಾಡಿಕೊಳ್ತಾರೆ. ತಾವು ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ CETಗೆ ಅರ್ಜಿ ಸಲ್ಲಿಸಬೇಕು, ಮತ್ತೆ ಯಾವ ಸಬ್ಜೆಕ್ಟ್ ಗಳಲ್ಲಿ ತಾವು ಪರೀಕ್ಷೆಯನ್ನ ಬರೀತೀರಾ ಅಂತನ್ನುವಂಥದ್ದು ಟಿಕ್ ಮಾಡುವಂತದ್ದಕ್ಕೆ ನಾವು ಕೇಳಿದ್ವಿ. ಮುಂದುವರೆದು ಕೆಲವು ವಿದ್ಯಾರ್ಥಿಗಳು CET ಪರೀಕ್ಷೆಯನ್ನು ಬರೀತಾರೆ, NMC ನಡೆಸುವಂತಹ ನೀಟ್ ಪರೀಕ್ಷೆಯನ್ನು ಸಹ ತಾವು ಬರೀತೀರಾ. ಇತ್ತೀಚಿನ ಸುಪ್ರೀಂ ಕೋರ್ಟ್ ಮತ್ತೆ ರಾಜ್ಯ ಕೇಂದ್ರ ಸರ್ಕಾರದ ಆದೇಶದಂತೆ ರಾಜ್ಯದಲ್ಲಿರುವಂತಹ ಮೆಡಿಕಲ್ ಕಾಲೇಜುಗಳಿಗೆ, ಆಯುರ್ವೇದಿಕ್ ಕಾಲೇಜುಗಳಿಗೆ ತಾವು ಅಡ್ಮಿಷನ್ ಪಡಿಬೇಕು ಅಂತಂದ್ರೆ ನೀಟ್ ಪರೀಕ್ಷೆಯನ್ನ ಬರೀಬೇಕು. ಮತ್ತೆ KE ನಲ್ಲಿ ರಿಜಿಸ್ಟರ್ ಮಾಡ್ಕೊಂಡು KE ಮುಖಾಂತರ ಸೀಟನ್ನ ಹಂಚಿಕೆಯನ್ನ ನಾವು ಮಾಡ್ತೀವಿ. ಇಲ್ಲಿ ನಾವು KE ಒಂದ್ ವೇಳೆ ಕೇವಲ ನಾವು ನೀಟ್ ಪರೀಕ್ಷೆಯನ್ನ ಬರಿತೀವಿ ಅಂತಂದ್ರೆ ತಾವು KE ನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅನ್ನುವಂತಹ ದೃಷ್ಟಿಕೋನದಿಂದ ನಾವು ಇದೇ ಅರ್ಜಿಯಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡುವಂತದ್ದಕ್ಕೆ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಕೆಲವು ವಿದ್ಯಾರ್ಥಿಗಳು CET ಪರೀಕ್ಷೆಯನ್ನು ಬರೀತೀರಾ, ನೀಟ್ ಪರೀಕ್ಷೆಯನ್ನು ಬರೀತೀರಾ. CET ಪರೀಕ್ಷೆಯಲ್ಲಿ ಯಾವ ಸಬ್ಜೆಕ್ಟ್ ಅನ್ನು ಬರೀತೀರಾ ಅಂತ ಸಹ ತಾವು ಟಿಕ್ ಮಾಡೋದು ಕೇಳಿದ್ವಿ. ಮುಂದುವರೆದು ನೀಟ್ ಮುಖಾಂತರ ಸಹ ನಾವು ಸೀಟು ಹಂಚಿಕೆಗೆ ಭಾಗವಹಿಸುವಂತದ್ದಕ್ಕೆ ಇಚ್ಛೆ ವ್ಯಕ್ತಪಡಿಸಿದಲ್ಲಿ ತಾವು ನೀಟ್ ಅಂತ ಕ್ಲಿಕ್ ಮಾಡುವಂತದ್ದಕ್ಕೆ ಸಹ ನಾವು ಹೇಳಿದ್ವಿ. ಅದೇ ರೀತಿ ನಾವು ಆರ್ಕಿಟೆಕ್ಚರ್ಗೆ ಸಂಬಂಧಪಟ್ಟಂತೆ ಸಹ ನಾಟಾ ಎಕ್ಸಾಮ್ ಬರೆದವರಿಗೆ ಸಹ ಟಿಕ್ ಮಾಡೋದಕ್ಕೆ ನಾವು ಹೇಳಿದ್ವಿ. ಇತ್ತೀಚೆಗೆ ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಅನಗತ್ಯವಾಗಿ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ತಮ್ಗೆನೆ ಗೊತ್ತಿದೆ, ನಮ್ಮ ಈಗಾಗ್ಲೇನೆ ಇವತ್ತು ಲಾಸ್ಟ್ ಡೇಟ್ ಸಹ ಆಗಿದೆ ಅರ್ಜಿ ಸಲ್ಲಿಸಲಿಕ್ಕೆ. ಕಳೆದ ವರ್ಷದಕ್ಕಿಂತನೂ 10,000 ವಿದ್ಯಾರ್ಥಿಗಳು ಹೆಚ್ಚು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ನೀಟು ಮತ್ತೆ CET ಎರಡಕ್ಕೂ ನಮಗೆ ಇಚ್ಛೆ ಇದೆ ಅಂತನ್ನುವಂತವ್ರು ಸುಮಾರು 58,000 ವಿದ್ಯಾರ್ಥಿಗಳು ರಿಜಿಸ್ಟರ್ ಮಾಡಿಸಿದ್ದಾರೆ. ಕೇವಲ ನೀಟಿಗೆ ನಾವು ರಿಜಿಸ್ಟರ್ ಮಾಡಿದೀವಿ, ಇಲ್ಲಿ ಸೀಟನ್ನು ಮಾತ್ರ ಪಡಿತೀವಿ ಅಂತನ್ನುವಂತ ಸುಮಾರು 38,000-40,000 ವಿದ್ಯಾರ್ಥಿಗಳು ಸಹ ಬರೀ ನೀಟಿಗೆ ರಿಜಿಸ್ಟರ್ ಮಾಡಿಸಿದ್ದಾರೆ. ಅಂದ್ರೆ ಇದೇನ್ ತೋರಿಸುತ್ತೆ ಅಂತಂದ್ರೆ ಅರ್ಜಿಯಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ. ಈ ಗೊಂದಲಕ್ಕೆ ಸ್ಪಷ್ಟವಾಗಿ ಇನ್ನೊಮ್ಮೆ ಹೇಳುವಂತದ್ದಾದ್ರೆ, ಯಾರು CETಗೆ ಅರ್ಜಿಯನ್ನ ಹಾಕ್ತೀರಾ, CET ಪರೀಕ್ಷೆಯನ್ನ ಬರೀತೀರಾ, ನೀವು ಅಲ್ಲಿ ಸಬ್ಜೆಕ್ಟ್ ಅನ್ನ ಟಿಕ್ ಮಾಡ್ತೀರಾ. PCM, PCB ಆರ್ PCMB 4 ಸಬ್ಜೆಕ್ಟ್ ಬರೀತೀರಾ ಅಂತೇಳಿ. ನೀಟ್ ಎಕ್ಸಾಮ್ ಸಹ ತಾವು ಬರೀತೀರಾ. ಮುಂದಿನ ದಿನಗಳಲ್ಲಿ ಮೆಡಿಕಲ್ ಸೀಟು ಮತ್ತೆ ಆಯುಷ್ ಮತ್ತೆ ಯೋಗ ಅಂಡ್ ನ್ಯಾಚುರೋಪತಿ ಈ ಕೆಲವು ನೀಟ್ ಆಧಾರದ ಮೇಲೆ ಏನು ಸೀಟ್ ಹಂಚಿಕೆ ಮಾಡುವಂತದ್ದು ಇರುತ್ತೆ. ಅವರು ನೀಟ್ ಪರೀಕ್ಷೆ ತಗೊಳ್ತಾ ಇದ್ದೀರಾ ಅಂತ ನಮ್ಮಲ್ಲಿ ಅಪ್ಲಿಕೇಶನ್ ಅಲ್ಲಿ ಬರುತ್ತೆ, ಅದನ್ನ ಸಹ ತಾವು ಟಿಕ್ ಮಾಡಬೇಕು. ಅಲ್ಲಿಗೆ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಅದು. ಈಗ ನೀಟ್ ಅರ್ಜಿ ಮಾತ್ರ ಬರಿತೀವಿ ಅಂತಂದವರು CET ಬರಿಬೇಕು ಅಂತ ಹೇಳ್ಬೇಕಾ? ಅಗತ್ಯ ಇಲ್ಲ. CET ಮಾತ್ರ ನಾವು ಬರಿತೀವಿ ಅಂತನ್ನುವಂತವ್ರು ನೀಟಿಗೂ ಸಹ ನಾವು ಟಿಕ್ ಮಾಡ್ಬೇಕಾ? ಅಗತ್ಯ ಇಲ್ಲ. ಕೆಲವರು ಬರೀ ಇಂಜಿನಿಯರಿಂಗ್ ಮಾಡ್ಬೇಕು ಅಂತ ಇರುತ್ತೆ, ನಿಮ್ದು ಸ್ಪಷ್ಟ ಗುರಿ ಇರುತ್ತೆ, ತಾವು CET ಟಿಕ್ ಮಾಡಿ CET ಪರೀಕ್ಷೆಯನ್ನ ಬರೀರಿ, ನಾವು ಅದರ ಆಧಾರದ ಮೇಲೆ ನಿಮಗೆ ಸೀಟ್ ಅಲಾಟ್ ಮಾಡ್ತೀವಿ. ಹಾಗಾಗಿ ಆಮೇಲೆ ಇನ್ನೂ ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಕೆಲವರು ನೀಟ್ ಪರೀಕ್ಷೆಯನ್ನ ಬರೆಯುವಂತವ್ರು ಒಂದ್ ವೇಳೆ ಅಪ್ಲಿಕೇಶನ್ ನಲ್ಲಿ ನೀಟ್ ಅನ್ನ ನಾವು ಟಿಕ್ ಮಾಡಿಲ್ಲ ಅಂತಂದ್ರೆ ತಾವು ಚಿಂತೆ ಮಾಡುವ ಅಗತ್ಯ ಇಲ್ಲ. CET ಬರೆಯುವಂತವ್ರು ಮಾತ್ರ ನೀವು CET ಸಬ್ಜೆಕ್ಟ್ ಅನ್ನ ಹಾಕಿದ್ದೀರಾ ಅಂತನ್ನುವಂಥದ್ದು ಮಾತ್ರ ನೋಡಿ. ಯಾಕೆಂದ್ರೆ ಈ ಅಪ್ಲಿಕೇಶನ್ ನಾವು ನಿಮಗೆ CET ಪರೀಕ್ಷೆ ಕೊಡುವಂತದ್ದು ನಮ್ಮ ಅತ್ಯಂತ ಮೊದಲ ಒಂದು ಜವಾಬ್ದಾರಿಯಾಗಿದೆ. CET ಎಕ್ಸಾಮ್ ನಂತರ ನೀಟ್ ವಿದ್ಯಾರ್ಥಿಗಳು ಯಾರಾದ್ರೂ ರಿಜಿಸ್ಟರ್ ಮಾಡಿಲ್ಲ ನಾವು, ಬಟ್ ಈಗ ನಾವು ರಿಜಿಸ್ಟರ್ ಮಾಡ್ಬೇಕು ಅಂತಂದ್ರೆ ನಾವು ಮತ್ತೊಮ್ಮೆ ನಿಮ್ಗೆ ಅವಕಾಶ ಕೊಡ್ತೀವಿ. ಅವಾಗ ನೀವು ನೀಟ್ಗೋಸ್ಕರ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಮತ್ತೆ ನೀಟ್ ರಿಸಲ್ಟ್ ಬಂದಾದ್ಮೇಲೆ ನೀವು ನೀಟ್ ರಿಜಿಸ್ಟರ್ ನಂಬರ್ ಆಗ್ತು ಅಂತಂದ್ರೆ ನಮಗೆ ನೀಟಿಂದಾನೇ ನಿಮ್ದು ರ್ಯಾಂಕ್ ಅನ್ನು ನಮಗೆ ಕೊಡ್ತಾರೆ. ಅದರ ಆಧಾರದ ಮೇಲೆ ನಿಮ್ಮನ್ನ ಸೀಟ್ ಅಲಾಟ್ಮೆಂಟ್ ಗೆ ನಾವು ಪರಿಗಣಿಸ್ತೀವಿ. ಹಾಗಾಗಿ ಯಾವ ಗೊಂದಲವೂ ಬೇಡ. ನೀವು CETಗೆ ಅರ್ಜಿ ಹಾಕಿದೀನಿ, ನಾನು ನೀಟ್ ಕ್ಲಿಕ್ ಮಾಡಿಲ್ಲ, ಡೋಂಟ್ ವರಿ. ನಿಮಗೆ ನೀಟ್ ಕ್ಲಿಕ್ ಮಾಡಿಲ್ಲ ಅಂತಂದ್ರೆ ಇವತ್ತು ನೀವು ಸಂಜೆ ತನಕ ಮಾಡಬಹುದು. ನೀವು ಮಾಡಿದ್ರೆ ಮಾಡಿ, ಇಲ್ಲ ಅಂತಂದ್ರೂ ಚಿಂತೆ ಇಲ್ಲ. ನಿಮಗೆ ಮತ್ತೊಮ್ಮೆ ನಾವು ನೀಟಿಗೆ ಮಾತ್ರ ರಿಜಿಸ್ಟರ್ ಮಾಡುವಂತದ್ದಕ್ಕೆ ಅವಕಾಶ ಕೊಡ್ತೀವಿ. ಮುಂದುವರೆದು ಡಾಕ್ಯುಮೆಂಟ್ ಪರಿಶೀಲನೆ ಮಾಡುವಂತದ್ರ ಬಗ್ಗೆ ಈಗಾಗಲೇ ನಾನು ಲಿಖಿತವಾಗಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. ಕನ್ನಡ ಮೀಡಿಯಮ್ಮು, ರೂರಲ್ಲು, ರಿಲಿಜಿಯಸ್ ಮೈನಾರಿಟಿ, ಲಿಂಗ್ವಿಸ್ಟಿಕ್ ಮೈನಾರಿಟಿ ಕ್ಲೈಮ್ ಮಾಡಿರುವಂತಹ ವಿದ್ಯಾರ್ಥಿಗಳು ತಮ್ಮ ಮೂಲ ದಾಖಲೆಗಳನ್ನ ನಿಮ್ಮ ಕಾಲೇಜಿನ ಪ್ರಾಚಾರ್ಯರ ಬಳಿ ಅಥವಾ ಯಾವುದೇ ಸರ್ಕಾರಿ ಕಾಲೇಜಿನ ಪ್ರಾಚಾರ್ಯರ ಬಳಿ ಮೂಲ ದಾಖಲೆಗಳನ್ನ ತೋರಿಸಿದ್ರೆ ಪ್ರಿನ್ಸಿಪಾಲಿಗೆ ಒಂದು ಲಾಗಿನ್ ಕೊಟ್ಟಿದೀವಿ. ಅವ್ರು ಲಾಗಿನ್ ಅಲ್ಲಿ ಹೋಗ್ಬಿಟ್ಟು ನಿಮ್ದು ವೆರಿಫೈ ಮಾಡಿ ವೆರಿಫೈಡ್ ಎಸ್ ಅಂತೇಳಿ ಟಿಕ್ ಮಾಡ್ತಾರೆ. ಈಗ ಪರೀಕ್ಷೆ ಸಮಯ ಇದೆ, ಈ ಸಂದರ್ಭದಲ್ಲಿ ಕಾಲೇಜುಗಳಿಗೆ ಹೋಗುವಂತದ್ದು, ಕಾಲೇಜಲ್ಲಿ ಸಹ ಪ್ರಿನ್ಸಿಪಾಲ್ ನಿಮ್ಗೆ ಸ್ಪಂದಿಸುವಂತದ್ದು ಕೆಲವೊಮ್ಮೆ ಕಷ್ಟ ಅನ್ನುವಂಥದ್ದು ನಮಗೆ ಮಾಹಿತಿ ಬಂದಿದೆ.
ನೀವೇನ್ ಚಿಂತೆ ಮಾಡುವಂತ ಅಗತ್ಯ ಇಲ್ಲ. ಪರೀಕ್ಷೆ ನಂತರ ಸಹ ತಾವು ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಳ್ಬಹುದು. ನೀವು ಗಡಿಬಿಡಿ ಮಾಡ್ಬಿಟ್ಟು ಈಗ್ಲೇನೆ ಕಾಲೇಜಿಗೆ ಹೋಗಿ ಅಲ್ಲಿ ನೀವು ಅಷ್ಟು ನೀವು ಓದೋದನ್ನ ಬಿಟ್ಟು ಕಾಲೇಜಿಗೂ ತೊಂದರೆ ಮಾಡುವಂತದ್ದಿಲ್ಲ. ನಿಮ್ಮ ಇದರಲ್ಲಿ ಯಾರೆಲ್ಲ ಕರ್ನಾಟಕದಲ್ಲಿ ಸ್ಯಾಟ್ಸ್ ಡಾಕ್ಯುಮೆಂಟ್ ಪ್ರಕಾರ ಎ ಹಾಕ್ಬಿಟ್ಟು 7 ವರ್ಷ 7 years ವೆರಿಫೈಡ್ ಅಂತ ಬಂದಿದೆ, ಹೋಗಾಗತ್ತೆ ಇಲ್ಲ. ನಾನು ಹೇಳಿದೀನಿ 4 ಕೆಟಗರಿ. ಕನ್ನಡ, ಯಾರು ಕನ್ನಡ ಮೀಡಿಯಂ ರಿಸರ್ವೇಶನ್ ಕ್ಲೈಮ್ ಮಾಡ್ತಿರೋರು, ರೂರಲ್ ಕ್ಲೈಮ್ ಮಾಡ್ತಿರುವಂತವ್ರು, ಮತ್ತೆ ಲಿಂಗ್ವಿಸ್ಟಿಕ್ ಮತ್ತೆ ರಿಲಿಜಿಯಸ್ ಮೈನಾರಿಟಿ ಕ್ಲೈಮ್ ಮಾಡ್ತಿರುವಂತವ್ರು ನೀವು ಹೋಗಿ ಕಾಲೇಜಲ್ಲಿ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ. ಇಲ್ಲ ಈಗ ಮಾಡಿಸ್ಕೊಳ್ಳಿಲ್ಲ ಅಂತ ಚಿಂತೆ ದಯಮಾಡಿ ಎಕ್ಸಾಮಿಗೆ ನೀವು ಓದಿ, ಎಕ್ಸಾಮ್ ನಂತರ ಹೋಗಿ ನೀವು ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ. ಆಮೇಲೆ ನಿಮಗೆ ಗೊತ್ತಿರ್ಲಿ, ಉದಾಹರಣೆಗೆ ಇವತ್ತು ನಾನು ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಕಿಲ್ಲ, ಇವತ್ತು ಲಾಸ್ಟ್ ಡೇಟ್ ಆಗಿದೆ, NCLC ಸರ್ಟಿಫಿಕೇಟ್ ನಮಗೆ ಇನ್ನೂ ಕೊಟ್ಟಿಲ್ಲ, ಲಾಸ್ಟ್ ಡೇಟ್ ಆಗ್ಬಿಟ್ಟಿದೆ, ನನಗೆ ರಿಸರ್ವೇಶನ್ ಇಂದ ನಾನು ತಪ್ಪೋಗ್ಬಿಡ್ತೀನಿ. ದಯಮಾಡಿ ನೀವು ಚಿಂತೆ ಮಾಡಬೇಡಿ. ನಾವು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಿಮಗೋಸ್ಕರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಿರಂತರವಾಗಿ ನಾವು ಚಿಂತನೆ ಮಾಡ್ತಿರ್ತೀವಿ. ದಯಮಾಡಿ ನೀವು ಪರೀಕ್ಷೆ ಎಲ್ಲ ಮುಗಿಸ್ಕೊಳ್ಳಿ. ಪರೀಕ್ಷೆ ನಂತರ ಸಹ ನಾವು ಎಡಿಟ್ ಆಪ್ಷನ್ ಅನ್ನ ಕೊಟ್ಟಾಗ ಸಹ ನೀವು ಅಪ್ಡೇಟ್ ಮಾಡಬಹುದು. ಇದಕ್ಕೆ ಏನು, ಈಗ ನಾವು ಇವತ್ತೇನ್ ಲಾಸ್ಟ್ ಡೇಟ್ ಮಾಡಿದೀವಿ, ನಾವು ನಿಮ್ದು ಡಾಟಾ ತಗೊಂಡ್ಬಿಟ್ಟು ನಿಮಗೆ ಪರೀಕ್ಷೆ ಕೊಡುವಂತದಕ್ಕೆ ನಾವು ಸಿದ್ಧತೆಯನ್ನ ಮಾಡ್ಕೊಂತೀವಿ, ನಿಮಗೆ ಪರೀಕ್ಷೆಯನ್ನ ಕೊಡ್ತೀವಿ. ಯಾವ್ದು ರಿಸರ್ವೇಶನ್ ಹಾಕಿಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಲ್ಲ, ರಿಸರ್ವೇಶನ್ ನಾನು ಕ್ಲೈಮ್ ಮಾಡಿದ್ದೆ ಅದು ಏನೋ ರಿಫ್ಲೆಕ್ಟ್ ಆಗಿಲ್ಲ ತಾಂತ್ರಿಕ ದೋಷದಿಂದ, ಡೋಂಟ್ ವರಿ. ಪರೀಕ್ಷೆ ಮುಗಿಲಿ, ನಿಮಗೆ 10 days ನಾನು ಟೈಮ್ ಕೊಡ್ತೀನಿ. ಆ ಟೈಮಲ್ಲಿ ನೀವು ಮತ್ತೊಮ್ಮೆ ಎಲ್ಲ ಪ್ರಾಪರ್ ಆಗಿ ಅಪ್ಡೇಟ್ ಮಾಡ್ಕೊಂಡ್ವಂತ್ರಿ. ನಿಮ್ಮ ರಿಸರ್ವೇಶನ್ ಇದೆಲ್ಲದೂ ನಮಗೆ ಬೇಕಾಗಿರುವಂತದ್ದು ನಿಮ್ಮ ಸೀಟ್ ಅಲಾಟ್ಮೆಂಟಿಗೋಸ್ಕರ. ಹಾಗಾಗಿ ಪರೀಕ್ಷೆ ಆಗುತ್ತೆ, ಪರೀಕ್ಷೆ ಆದ್ಮೇಲೆ ನಿಮ್ಗೆ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬರೋದ್ರೊಳಗಡೆ ನಮಗೆ ಸಾಕಷ್ಟು ಸಮಯ ಇದೆ, ಅಲ್ಲಿ ನಾವು ನಿಮಗೆ ಅವಕಾಶ ಕೊಡ್ತೀವಿ. ಆಮೇಲೆ ಕೆಲವು ಸ್ಪೆಷಲ್ ಕ್ಯಾಟಗರಿ ಅವರಿದ್ದಾರೆ, NCC, ಡಿಫೆನ್ಸ್, ಇವ್ರುಗಳೆಲ್ಲ ಸ್ಪೋರ್ಟ್ಸ್ ಕೋಟಾ, ನಿಮ್ದೆಲ್ಲ ಕ್ಲೈಮ್ಡ್ ಮತ್ ನಾಟ್ ವೆರಿಫೈಡ್ ಅಂತ ನಿಮ್ಮ ಅರ್ಜಿನಲ್ಲಿ ಬಂದಿರುತ್ತೆ. ನೀವು ಚಿಂತೆ ಮಾಡಬೇಡಿ, ನೀವು ಪರೀಕ್ಷೆಗೆ ಓದಿ, ಪರೀಕ್ಷೆ ನಂತರ ನಿಮ್ಮನ್ನ ನಾವು KEAಗೆ ಇನ್ವೈಟ್ ಮಾಡ್ತೀವಿ. ತಾವು ಬಂದು ಮೂಲ ದಾಖಲೆಗಳನ್ನ ತೋರಿಸಿದ್ರೆ ಸಂಬಂಧಪಟ್ಟ ಸ್ಪೋರ್ಟ್ಸ್ ಅಂದ್ರೆ ಸ್ಪೋರ್ಟ್ಸ್ ಇಲಾಖೆಯವರು ಇರ್ತಾರೆ, NCC ಅಂತಂದ್ರೆ NCC ಅವರು ಇರ್ತಾರೆ, ಅವರು ವೆರಿಫೈ ಮಾಡ್ತಾರೆ. ಈಗ NCC ಅವರು ಸರ್ ನಮ್ಗೆ ಇನ್ನು ಎಕ್ಸಾಮ್ ಬರ್ದಿದೀವಿ, ಸರ್ಟಿಫಿಕೇಟೇ ಬಂದಿಲ್ಲ, ನಾವು ಅರ್ಜಿನಲ್ಲಿ ಕ್ಲೈಮ್ ಸಹ ಮಾಡಿಲ್ಲ, ಚಿಂತೆ ಮಾಡಬೇಡಿ. ನೀವು ಎಕ್ಸಾಮ್ ಆದ್ಮೇಲೆ ನಾನು ಎಡಿಟಿಂಗ್ ಆಪ್ಷನ್ ಕೊಡ್ತೀನಿ, ಅವಾಗ ನೀವು ಕ್ಲೈಮ್ ಮಾಡಿ ಬಂದು ಡಾಕ್ಯುಮೆಂಟ್ ಅನ್ನ ಸಬ್ಮಿಟ್ ಮಾಡಿ. ಕ್ಯಾಸ್ಟ್ ಹಾಕಿಲ್ಲ ಸರ್, ತಹಶೀಲ್ದಾರ್ ಇನ್ನೂ ಕೊಟ್ಟಿಲ್ಲ, ನೀವು ಚಿಂತೆ ಮಾಡಬೇಡಿ, ಎಕ್ಸಾಮ್ ಆದ್ಮೇಲೆ ನಿಮಗೆ ಎಡಿಟಿಂಗ್ ಕೊಡ್ತೀವಿ, ಮತ್ತೊಮ್ಮೆ ತಾವು ಕ್ಯಾಸ್ಟ್ ಹಾಕೊಂಡ್ಬೋದು. ಇದು ನಿಮ್ದು ರಿಸರ್ವೇಶನ್ ಪದೇ ಏನ್ ಚೇಂಜ್ ಆಗಲ್ಲ. ಹಂಗಾಗಿ ನಾವು ನಿಮಗೆ ಕೊನೆ ತನಕ ಫೆಸಿಲಿಟೇಟ್ ಮಾಡ್ತೀವಿ. ನಮ್ಮ KEA ಇಂದ ಏನು ಇನ್ಫಾರ್ಮೇಶನ್ ಅಧಿಕೃತವಾಗಿ ನಾವು ಕೊಡ್ತೀವಿ, ನಮ್ಮ ಟ್ವಿಟರ್ ಅಕೌಂಟ್ ಅಲ್ಲಿ ಕೊಡ್ತೀವಿ, ಅದು ಫೈನಲ್. ಈಗ ನಾವು ಕೊಟ್ಟಂತ ಮಾಹಿತಿನ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ಬೇರೆ ರೀತಿ ಇಂಟರ್ಪ್ರಿಟೇಷನ್ ಮಾಡಿ ನಿಮ್ಗೆ ಮಿಸ್ಗೈಡ್ ಮಾಡ್ತಾರೆ. ದಯಮಾಡಿ ಮಿಸ್ಗೈಡ್ ಆಗ್ಬೇಡಿ, ನಿಮ್ ಜೊತೆ ನಾವಿದೀವಿ. ಪ್ರತಿ ಹಂತದಲ್ಲಿ ನಾವು ನಿಮ್ಗೆ ಗೈಡ್ ಮಾಡ್ತಾ ಹೋಗ್ತೀವಿ. ನಿಮಗೆ ಯಾವುದೇ ರೀತಿ ತೊಂದರೆ ಆಗದಿರೋ ರೀತಿ ನಾವು ಫೆಸಿಲಿಟೇಟ್ ಮಾಡ್ತೀವಿ. ಹಾಗಾಗಿ ನೀವು ಸದ್ಯಕ್ಕೆ ಪರೀಕ್ಷೆಗೆ ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡಿ ಒಳ್ಳೆ ರೀತಿಯಲ್ಲಿ ಪರೀಕ್ಷೆ ಬರೀರಿ. ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಸಣ್ಣ ಪುಟ್ಟ ಲೋಪದೋಷ ಆಗಿತ್ತು ಅಂತಂದ್ರೆ ನಾವು ಪರೀಕ್ಷೆ ಆದ ನಂತರ ನಿಮಗೆ ಎಡಿಟ್ ಆಪ್ಷನ್ ಕೊಟ್ಟು ಸರಿಪಡಿಸುವಂತದ್ದಕ್ಕೆ ಅವಕಾಶ ಮಾಡಿಕೊಡ್ತೀವಿ.